ಇದಕ್ಕೆ ಹಾಯ್ ಫ್ರೆಂಡ್ಸ್, ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ವ್ಲೋಗ್ಗೆ ಸ್ವಾಗತ. ಸೊ ನಾನು ವ್ಲೋಗ್ ಮಾಡ್ತಾಯಿದ್ದೀನಿ, ಆದರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಮತ್ತು ನಾನು ಒಂದು ವಾರದಿಂದ ತುಂಬ ಬ್ಯುಸಿಯಾಗಿದ್ದೀನಿ. ಎಂತಕ್ಕಂತಂದರೆ ನಮ್ಮ ಮನೇಲಿ ಅಡಿಕೆ ಸುಲಿಯೋದೈತೆ ಇತ್ತು. ಗೊತ್ತಿದೆಯಲ್ಲ ನಿಮಗೆ, ನಾವು ಹೊರಗಿನವ್ರನ್ನ ಕರೆಸ್ಕೊಂಡು ಕೆಲಸ ಮಾಡಿಸ್ಕೊಳ್ಳೋದು ತುಂಬ ಕಡಿಮೆ. ನಮ್ಮನೆ ಕೆಲಸವನ್ನು ನಾವೇ ಮಾಡ್ಕೊಳ್ಳೋದು. ಹಾಗಾಗಿ ಅದೊಂದು ವಾರದಲ್ಲಿ ತುಂಬ ಬ್ಯುಸಿಯಾಗಿಬಿಟ್ಟೆ. ಹಾಗಾಗಿ ವ್ಲೋಗ್ ನಿಮಗೆ ಬರಲಿಲ್ಲ. ಸೊ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾಯಿದ್ರು, ಚೈತ್ರ ಎಲ್ಲಿಗೆ ಹೋದ್ರಿ, ಯಾಕೆ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ. ಇನ್ನು ಕಾಮೆಂಟ್ಸ್ ಈ ಥರದ್ದೆಲ್ಲ ಹಾಕ್ದೇ ಎಷ್ಟೋ ಜನರಿಗೆ ಕೂಡ ಕೆಲವೊಂದು ಪ್ರಶ್ನೆಗಳು ಕೂಡ ಕಾಡ್ತಾ ಇರ್ಬೋದು. ಯಾಕೆ ಚೈತ್ರ ವೀಡಿಯೋಸ್ ಹಾಕ್ತಿಲ್ಲ, ಏನು ಪ್ರಾಬ್ಲಮ್ ಆಗಿರ್ಬೋದು ಅಂತೆಲ್ಲ. ಸೊ ಸಮಸ್ಯೆ ಏನೂ ಇಲ್ಲ ಫ್ರೆಂಡ್ಸ್, ತುಂಬ ಕೆಲಸ ಇತ್ತು. ಹಾಗಾಗಿ ನನಗೆ ವಿಡಿಯೋ ಎಡಿಟ್ ಮಾಡೋದಕ್ಕಾಗಲಿ ವಾಯ್ಸ್ ಓವರ್ ಮಾಡೋದಕ್ಕೆಲ್ಲ ಸಾಕಾಯ್ತಾ ಇರಲಿಲ್ಲ. ಹಾಗಾಗಿ ವ್ಲೋಗ್ ಹಾಕಿಲ್ಲ, ಇಷ್ಟೇ. ಸೊ ನಿಮ್ಮ ಹತ್ರ ಎಲ್ರಿಗೂ ಕೂಡ ಕ್ಷಮೆ ಕೂಡ ಕೇಳ್ತೀನಿ ನಾನು, ಆಯಿತಾ. ಇಷ್ಟು ದಿನ ನಿಮ್ಮನ್ನೆಲ್ಲ ಕಾಯಿಸಿರೋದಕ್ಕೆ. ಗೊತ್ತಿಲ್ಲ ನನ್ನ ವಿಡಿಯೋ ಎಷ್ಟು ಮಟ್ಟಿಗೆ ನಿಮ್ಮ ಮನಸ್ಸು ತಲುಪುತ್ತೆ ಅಂತ. ನಂದೊಂದು ಚಿಕ್ಕ ಪ್ರಯತ್ನ ಅಷ್ಟೇ. ನಿಮ್ಮ ಮನಸ್ಸಿಗೆಲ್ಲ ಅದು ತುಂಬ ಖುಷಿ ಕೊಡ್ತದೆ ಅಂತಂದರೆ ನನಗೊಂಥರ ತುಂಬ ಖುಷಿಯಾಗುತ್ತೆ ಅದರಿಂದ. ಸೊ ನನ್ನ ವೀಡಿಯೋಸ್ಗಳನ್ನೂ ಕೂಡ ನೋಡ್ತಾ ಕಾಯ್ತಾ ಇದ್ದಾರೆ ಅಂತಂದರೆ ತುಂಬ ಖುಷಿ. ಹಾಗೆಯೇ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾನಂತೂ ಯಾವಾಗಲೂ ಚಿರಋಣಿ. ಹಾಗೆಯೇ ಇವತ್ತಿನ ದಿನ ನಾಗರ ಪಂಚಮಿ ಹಬ್ಬ. ಇದ್ರದ್ದು ಮೊದಲಿಂದ ಬ್ಲಾಗ್ ಕೂಡ ಉಂಟು, ನಾನು ಸ್ವಲ್ಪ ಸಮಯ ನೋಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಇವತ್ತು ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಹಬ್ಬ ಮುಗಿದಿದೆ, ಆದ್ರೂ ಕೂಡ ನಾನು ವಿಡಿಯೋ ಮುಖಾಂತರ ಇನ್ನೊಂದು ಸರಿ ನಿಮಗೆ ವಿಶ್ ಮಾಡಲಿಲ್ಲ ಅಂತಂದರೆ ನನಗೆ ಸಮಾಧಾನ ಇಲ್ಲ. ಹಾಗಾಗಿ ಈ ವಿಡಿಯೋದ ಮೂಲಕ ಒಂದು ನಾಗರ ಪಂಚಮಿ ಹಬ್ಬದ ಶುಭಾಶಯಗಳನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮಗಾಗಿರ್ಬೋದು, ನಿಮ್ಮ ಕುಟುಂಬದವರಿಗೆ, ಹೀಗೆ ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಕೂಡ ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿ ಇರೋಣ. ಹಾಗೆಯೇ ಈಗ ಹಬ್ಬದ ಸೀಸನ್ ಅಂತೂ ಶುರುವಾಗ್ತಾನೆ ಇದೆ. ಸೊ ಎಲ್ಲ ಹಬ್ಬನೂ ಕೂಡ ತುಂಬ ಖುಷಿಯಿಂದ ಆಚರಣೆ ಮಾಡೋಣ, ಸಾಂಪ್ರದಾಯಿಕವಾಗಿ. ಹಾಗೆಯೇ ಎಲ್ಲರೂ ಕೂಡ ಆರೋಗ್ಯವಾಗಿ, ನೆಮ್ಮದಿಯಾಗಿರೋಣ. ಮತ್ತು ನಮ್ಮ ಕಡೆ ಎಲ್ಲ ಮಳೆ ಎಲ್ಲ ತುಂಬ ಚೆನ್ನಾಗಾಗ್ತಾ ಇದೆ. ಹಾಗೆಯೇ ವಾತಾವರಣ ಕೂಡ ನಮ್ಮೂರಲ್ಲೆಲ್ಲ ಚೆನ್ನಾಗೇ ಇದೆ. ಇನ್ನು ನಾಗರ ಪಂಚಮಿ ಹಬ್ಬದ ದಿನ ಮತ್ತು ಹೊಸ ತರಕಾರಿಯನ್ನು ಕೊಯ್ಯುವ ಅಂತ ಹೇಳಿ ಇವತ್ತಿನ ದಿನ ಸೌತೆಕಾಯಿ, ಆಮೇಲೆ ಹೀರೆಕಾಯಿ ಮತ್ತು ಬೆಂಡೆಕಾಯಿ ಇವತ್ತಿನ ದಿನ ನಾನು ಫಸ್ಟು ಕೊಯ್ಲು ಮಾಡಿದೆ ಸೌತೆಕಾಯಿ ಎಲ್ಲನೂ. ಅಂದರೆ ಇವತ್ತು ನಾಗರ ಪಂಚಮಿ ಹಬ್ಬ ನೋಡಿ, ವಿಶೇಷ. ಹಾಗೆ ಹೊಸ ತರಕಾರಿಯಿಂದ ಮಾಡೋದ್ರಿಂದ ಏನೋ ಒಂಥರ ಖುಷಿ, ಮತ್ತು ದೇವರಿಗೆಲ್ಲ ಇಡ್ಬೋದು ಹೇಳಿ ನಾನು ತರಕಾರಿ ಎಲ್ಲ ಕೊಯ್ಕೊಂಡು ಬಂದ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಅಡುಗೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಇನ್ನು ಅಮ್ಮಂದೆಲ್ಲ ಸುಮಾರಷ್ಟು ಹೊರಗಡೆ ಕೆಲಸ ಇತ್ತು, ಹಸಿ ತರೋದು ಇದೆಲ್ಲ. ಸೊ ಅಮ್ಮ ಅದೆಲ್ಲ ಆ ಥರ ಕೆಲ್ಸಕ್ಕೆ ಹೋದರು. ನಾನಿನ್ನು ಬೆಳಿಗ್ಗೆ ಇದೆಲ್ಲ ಸುಮಾರಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮಾಡುವ ಹೇಳಿ ನಾನು ಶುರು ಮಾಡ್ತಾಯಿದ್ದೀನಿ. ಇನ್ನು ಅಮ್ಮ ಅದೆಲ್ಲ ಕೆಲಸ ಮಾಡ್ಕೊಂಡು ಮತ್ತು ನನ್ನೊಟ್ಟಿಗೆ ಅಡುಗೆ ಮಾಡೋಕ್ಕೆ ಬರ್ತಾರೆ. ಸೊ ನಾನು ಸ್ವಲ್ಪ ಈಗ ಎಲ್ಲ ತಯಾರಿ ಮಾಡೋದೆಲ್ಲ ಮಾಡ್ತಾಯಿದ್ದೀನಿ. ಮಿಕ್ಸ್ ತರಕಾರಿ ಅಂದರೆ ನಾನೇ ಕೊಯ್ದಿರೋದು, ಬೆಳೆದಿರೋದು ತರಕಾರಿಯನ್ನು ಪಲ್ಯ ಮಾಡುವ ಹೇಳಿ. ಸೌತೆಕಾಯಿ, ಬೆಂಡೆಕಾಯಿ, ಹೀರೆಕಾಯಿ ಈ ಥರದ್ದು 3 ತರಕಾರಿಯನ್ನು ಮಿಕ್ಸ್ ಮಾಡಿ ಸುಕ್ಕ ಮಾಡಿದ್ರಂತೂ ತುಂಬಾ ರುಚಿಯಾಗಿರ್ತದೆ. ಗೊಜ್ಜು ಮಾಡ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಮಾಡ್ಬೋದು. ನನಗಂತೂ ಈ 3 ತರಕಾರಿಯನ್ನು ಸೇರಿಸಿ ಪಲ್ಯ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಈ ಥರ ನಾಟಿ ತರಕಾರಿ ಹಾಕಬೇಕು, ತುಂಬಾ ರುಚಿಯಾಗಿರುತ್ತೆ. ಮತ್ತು ಅದರಲ್ಲಿ ಬೇಯಿಸಿರುವಂಥ ನೀರಿಂದ ಊಟ ಮಾಡಲಿಕ್ಕೂ ಕೂಡ ರುಚಿಯಾಗಿರ್ತದೆ. ಇನ್ನು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಬಂದಿಟ್ಟಿದೆ ಸ್ನಾನಕ್ಕಿಂತ ಮೊದಲೇ. ಇವಾಗ ಅದನ್ನೆಲ್ಲ ಒಡ್ಕೊಂಡು ಕಾಯನ್ನು ಕೆರೆಸಿ ಇನ್ನು ಅರಿಯೋದು, ಹೀಗೆ ಎಲ್ಲ ಕೆಲಸ ಶುರುವಾಯ್ತದೆ ನಿಧಾನವಾಗಿ ಒಂದೊಂದೇ. ಇನ್ನು ಸಾರಿಗೆ ಸಪ್ರೇಟಾಗಿ, ಇನ್ನು ಪಲ್ಯಕ್ಕೆ, ಮತ್ತು ಇವತ್ತಿನ ವಿಶೇಷ ನಮ್ಮ ಹೊನ್ನಾವರ ಕಡೆ ಎಲ್ಲ ನಾಗರ ಪಂಚಮಿ ವಿಶೇಷ ಗೆಣಸೆಲೆ, ಕೈ ಮುಗು ರೊಟ್ಟಿ ಅಂತ ಹೇಳ್ತಾರೆ, ಗೆಣಸೆಲೆ, ಹೀಗೆ ಸುಮಾರಷ್ಟು ಹೆಸರಿಂದೆಲ್ಲ ಹೇಳ್ತಾರೆ. ಎಲೆ ರೊಟ್ಟಿ ಅಂತಾರೆ, ನಾವೆಲ್ಲ ಗೆಣಸೆಲೆ ಅಂತ
ಅಂತ ಹೇಳ್ತೀವಿ, ಅದು ತುಂಬ ವಿಶೇಷ. ಇವತ್ತಿನ ದಿನ ಅದು ಮಾಡಲೇಬೇಕು. ಹಾಗಾಗಿ ಅದಕ್ಕಂತೂ ಸುಮಾರಷ್ಟು ಕಾಯಿ ಬೇಕಾಯ್ತದೆ. ಗೆಣಸಲ್ಲಿಗೆ ಒಂದು 5 ಕಾಯಿ, ಆಮೇಲೆ ಸಾರಿಗೆ 1 ಕಾಯಿ, ಪಲ್ಯಕ್ಕೆ ಒಂದು ಅರ್ಧ ಕಾಯಿ, ಆಮೇಲೆ ಚಟ್ನಿಗೆ ಒಂದು ಕಾಲು, ಹೀಗೆ ಸುಮಾರಷ್ಟೆಲ್ಲ ತೆಂಗಿನಕಾಯಿ ಬೇಕಾಯ್ತು. ಈ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಮನೇಲಿ ಒಂದು 10 ತೆಂಗಿನಕಾಯಿ ನನ್ನ ಅಡುಗೆ ಅಂತಲೇ ಹೇಳ್ಬೋದು. ಅಂದರೆ ಗೆಣಸೆಲೆಗೆ ಜಾಸ್ತಿ ಕಾಯಿ ಬೇಕಾಯ್ತದೆ ನೋಡಿ. ಹಾಗಾಗಿ ಗೆಣಸೆಲೆಗೆ 5 ಕಾಯಿ, ಹೀಗಾಗಿರೋದ್ರಿಂದ ಸ್ವಲ್ಪ ಜಾಸ್ತಿ. ಆದಷ್ಟು ಒಂದು 10 ತೆಂಗಿನಕಾಯಿನ ಕೆರೆಸ್ಕೊಂಡು ಮತ್ತು ತರಕಾರಿ ಎಲ್ಲ ಕಟ್ ಮಾಡಿ ಇದಷ್ಟು ಮಾಡುವಷ್ಟರಲ್ಲೇ 1-1.5 ತಾಸು ಆಗಿಬಿಡ್ತದೆ. ಏನು ಮತ್ತೆ ಬೇಯಿಸೋದಕ್ಕೆ ಅರಿಯೋದಕ್ಕೆ ಅಂತೆಲ್ಲ ಮತ್ತು ಬೇರೆ ಸಮಯನೇ ಬೇಕಾಯ್ತದೆ ನೋಡಿ. ಹಾಗಾಗಿ ಇನ್ನು ನಂದು ಕಾಯಿ ಎಲ್ಲನೂ ಕೆರೆಸಾದ್ಮೇಲೆ ಈಗ ತರಕಾರಿ ಎಲ್ಲನೂ ಕಟ್ ಮಾಡ್ತಾ ಇದ್ದೀನಿ. ಬೇರಸ್ನಕಾಯಿನ ಸಾರು ಮಾಡುವ ಅಂದ್ಕೊಂಡ್ರು. ಕಡೆಗೆ ಹಂಗೆ ಮಿಕ್ಸ್ ತರಕಾರಿದು ಪಲ್ಯ, ಆಮೇಲೆ ಒಂದು ಚಟ್ನಿ, ಮತ್ತು ಗೆಣಸೆಲೆ. ಪಾಯಸ ಬೇಡ ಅಂತ ಅಂದ್ಕೊಂಡ್ರು. ಮತ್ತು ಗೆಣಸೆಲೆ ಸಿಹಿ ಮಾಡ್ತೀವಲ್ಲ, ಮತ್ತು ಪಾಯಸ ಮಾಡಿದ್ರೆ ಯಾರೂ ಅಷ್ಟೊಂದು ಇಷ್ಟಪಡೋದಿಲ್ವೇನೋ. ಸ್ವೀಟ್ ಒಂದೇ ಇದ್ರೇ ತುಂಬ ಚೆಂದ ನೋಡಿ. ಹಾಗಾಗಿ ಗೆಣಸೆಲೆನೇ ಸಾಕು ಹೇಳಿ ಮತ್ತು ಪಾಯಸ ಮಾಡೋದೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡು ಈಗ ಬೇರೆ ಬೇರೆ ಅಡುಗೆ ಎಲ್ಲನೂ ಮಾಡೋದಕ್ಕೆ ಶುರು ಮಾಡಿರು. ವಿಡಿಯೋ ಎಷ್ಟು ಲೆಂತ್ ಇದೆ ಅಂತ ಗೊತ್ತಿಲ್ಲ, ಆದಷ್ಟೆಲ್ಲನೂ ಕಟ್ ಮಾಡಿದ್ದೀನಿ ಶಾರ್ಟ್ ಆಗಿರಲಿ ಅಂತ. ಆದರೂ ಕೆಲವೊಂದು ವಾಯ್ಸ್ ಓವರ್ ಮಾಡುವಾಗ ಡೀಟೇಲ್ ಆಗಿರಬೇಕಾಯ್ತದೇಳಿ ಕೆಲವೊಂದು ಕ್ಲಿಪ್ಪನ್ನೆಲ್ಲ ಸೇರಿಸ್ತಾ ಹೋಗ್ತಾ ಇದ್ದೀನಿ. ಇವಾಗ 3 ತರಕಾರಿನೂ ಕೂಡ ಕಟ್ ಮಾಡ್ತಾಯಿದ್ದೀನಿ. ಸೌತೆಕಾಯಿ, ಹೀರೆಕಾಯಿ ಮತ್ತು ಬೆಂಡೆಕಾಯಿ. ನೀವು ಕೂಡ ಈ ರೀತಿದೊಂದು ಪಲ್ಯ ಮಾಡಿ ನೋಡಿ, ತುಂಬ ರುಚಿಯಾಗಿರ್ತದೆ. ಮತ್ತು ಇದಕ್ಕೆ ಜಾಸ್ತಿ ಏನು ಸಾಮಗ್ರಿ ಹಾಕಬೇಕು ಮತ್ತು ತುಂಬ ಒಗ್ಗರಣೆ ಮಾಡಬೇಕು, ಆ ಥರ ಮಸಾಲೆ ರುಬ್ಬಿ ಹಾಕಬೇಕು, ಆ ಥರದ್ದೆಲ್ಲ ಏನೂ ಟೆನ್ಷನ್ ಇಲ್ಲ. ತುಂಬ ಸಿಂಪಲ್ಲಾಗಿ ಮಾಡೋದು ಇದು ತರಕಾರಿ. ಎಣ್ಣೆ ಬೇಡ, ಎಂಥದ್ದು ಬೇಡ, ಅಷ್ಟು ಸುಲಭವಾಗಿ ಮಾಡೋದು. ಒಂದು ಕಡೆಗೆ ನಾನು ಬೆಂಕಿ ಮಾಡ್ಕೊಂಡು ಅನ್ನಕ್ಕೆ ಇಟ್ಟಿದ್ದೆ. ಅನ್ನ ಕೂಡ ಬೆಂತು. ಇವಾಗ ಬಾಗಿಸ್ಕೊಂಡು ಒಂದೊಂದಾಗಿಯೇ ಮಾಡ್ತಾ ಬರ್ತಾ ಇದ್ದೀನಿ. ಈಗ ಅನ್ನ ಬಾಗಿಸಿದ ನಂತರ ಅಲ್ಲಿ ಒಲೆ ಮೇಲೆ ಪಲ್ಯಕ್ಕೆ ಇಟ್ಟಿದೆ. ಅದೇ ಮಿಕ್ಸ್ ತರಕಾರಿದು. ಅದಕ್ಕೆ ಒಂಚೂರು ನೀರು ಹಾಕಿ ಬೇಯಿಸಿದ್ರೆ ಸಾಕು. ಸೌತೆಕಾಯಿ ಮತ್ತು ಹೀರೆಕಾಯಿದೆಲ್ಲ ನೀರಿನ ಅಂಶ ಇರ್ತದೆ ನೋಡಿ. ಮತ್ತು ನೀರು ಹಾಕಿ ಬೇಯಿಸೋದು ಬೇಡ. ಆದರೆ ಬೆಂಕಿ ಸ್ವಲ್ಪ ದೊಡ್ಡ ಇತ್ತು, ಬೇಗ ಸೀದೋಗ್ಬಿಡ್ತೀನಿ ಅಂತೇಳಿ ಒಂದು ಹನಿ ಹಾಕಿದೆ. ಒಂದು ಅರ್ಧ ಲೋಟನೂ ಆಯ್ತದಿಲ್ವೇನ, ಅಷ್ಟೊಂದು ಹನಿ ನೀರು ಹಾಕೊಂಡು ಚೆನ್ನಾಗಿ ಬೇಯಿಸೋದು ಬೇಡ. ಒಂದು 5 ನಿಮಿಷ ಬೇಯಿಸಿದ್ರೆ ಸಾಕು. ತುಂಬ ಎಳೆ ತರಕಾರಿ ಅದು, ಮತ್ತು ಬೇಗ ಬೆಂದು ಬಿಡ್ತದೆ. ಜಾಸ್ತಿ ಬೆಂದ್ರೂ ಕೂಡ ಅದು ಒಂಥರ ಕರ್ಗು ಹೋದರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಹದ ಬೇಯಿಸ್ಕೊಂಡ್ರೆ ಸಾಕಾಯ್ತದೆ. ಇದಕ್ಕೆ ನಾನು ಎಣ್ಣೆ ಈ ಥರದ್ದೆಲ್ಲ ಯಾವುದೂ ಹಾಕೋದಿಲ್ಲ. ಸ್ವಲ್ಪ ಇಷ್ಟೇ ನೋಡಿ, ಒಂದು ಅರ್ಧ ಲೋಟ ಆಗುವಷ್ಟು ನೀರು ಹಾಕ್ತೀನಿ. ಬೆಂಕಿ ದೊಡ್ಡ ಇದೆ ಮತ್ತು ಸೀದೋಗ್ಬಾರ್ದು ಹೇಳಿ ಒಂದಿಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಮುಚ್ಚಿ ಇಟ್ಬಿಟ್ರೆ ಅದಷ್ಟಕ್ಕೇನದು ನೀರು ಬಿಟ್ಟುಬಿಡ್ತದೆ, ಅದರಲ್ಲೇ ಬೇಯ್ತದೆ. ಹಾಗೆ ಈ ಥರದ್ದು ಇದೊಂದು ಕೆಲಸ ಮಾಡ್ಕೊತೇನೆ. ಅಷ್ಟೊತ್ತಿಗೆ ಅಮ್ಮನೂ ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದರು. ಗೆಣಸಲ್ಲಿ ಮಾಡೋದು ಅಮ್ಮನ ಕೆಲಸ, ಮತ್ತು ನಂಗೆ ಬರೋದಿಲ್ಲ ಅಂತಲ್ಲ, ಬರ್ತದೆ. ಆದರೂ ಯಾವಾಗಲೂ ಅಮ್ಮನೇ ಮಾಡೋದು. ಹಾಗಾಗಿ ಇದರಲ್ಲಿ ನಾವು ಎಷ್ಟು ಅಕ್ಕಿ ಇದೆ ಅಂತಂದರೆ KG ಲೆಕ್ಕದಲ್ಲಾದರೆ 1.5 kg ಇರ್ಬೋದು. ಅಷ್ಟು ಅಕ್ಕಿಯನ್ನು ಬೆಳಿಗ್ಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ನೆನೆಸಿಟ್ಕೊಂಡಿರು. ಈಗ ಅಡುಗೆ ಮಾಡೋಕ್ಕೆಲ್ಲ ಶುರು ಮಾಡೋದು ಒಂದು 11 ಗಂಟೆ ಆಗಿತ್ತೇನೋ. ಈಗ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಅರಿಯೋದು, ಮತ್ತೆಂಥದ್ದು ಹಾಕೋದಿಲ್ಲ. ನೆನೆಸಿರೋ ಅಕ್ಕಿಯನ್ನು ತೊಳ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸರೆಲ್ಲ ಅರಿಯೋದು. ಗ್ರೈಂಡರೆಲ್ಲ ಎಂಥರಲ್ಲಿ ಬೇಕಾದ್ರೂ ಹರ್ಕೊಳ್ಳೋಕ್ಕೂ. ಎಂತಕ್ಕಂತಂದರೆ ದೋಸೆ ಹಿಟ್ಟೆಲ್ಲ ಹೆಂಗೆ ಅರಿತಾರೆ ನೋಡಿ, ಅದೇ ಥರನೇ ಹರ್ಕೊಂಡ್ರೆ ಆಯಿತು. ಅಮ್ಮ ಎಲ್ಲನೂ ಕೂಡ ಅರಿತಾಯಿದ್ರು. ನಾನೇನೋ ಪಲ್ಯ ಮಾಡೋದೆಲ್ಲ ಮಾಡ್ಕೊತಿದ್ದೆ. ಇಷ್ಟೊತ್ತಿಗೆ ನಂದೆಲ್ಲನೂ ತರಕಾರಿ ಕಟಿಂಗ್ ಮಾಡೋದು, ಆಮೇಲೆ ಕಾಯಿ ತುರಿಯೋದು, ಅನ್ನ ಮಾಡೋದು ಇದೆಲ್ಲ ಆಗಿಬಿಟ್ಟಿತ್ತು. ಪಲ್ಯ, ಅನ್ನ, ಆಮೇಲೆ ಎಲ್ಲ ತಯಾರಿ ನಾನು ಮಾಡಿಕೊಟ್ಟಿದ್ದೆ. ಸಾರು ಮಾಡಿದ್ದಮ್ಮ, ಆಮೇಲೆ ಚಟ್ನಿ ಮಾಡಿದ್ದಮ್ಮ, ಗೆಣಸೆಲೆ ಮಾಡುವಾಗೆಲ್ಲ ಹೆಲ್ಪ್ ಮಾಡಿದ್ದು ನಾನು. ನೋಡಿ ಈ ಥರ ಆದಷ್ಟಕ್ಕೇನದು ನೀರು ಬಿಟ್ಕೊಂಡ್ಬಿಡ್ತದೆ. ಆವಾಗ ಒಂದು ಅರ್ಧ ತೆಂಗಿನಕಾಯಿ, ಆಮೇಲೆ ಸಣ್ಣದಾದರೆ 2 ಈರುಳ್ಳಿ, ದೊಡ್ಡದಾದರೆ 1 ಈರುಳ್ಳಿ. ನಾನು ಹಸಿಮೆಣಸನ್ನು ಹಾಕ್ತೇನೆ. ನಮ್ಮೂರ ಕಡೆಯಲ್ಲಿ ಸಿಗುವಂಥ ಸೂಜಿ ಮೆಣಸನ್ನು ಹಾಕಿದ್ದೀನಿ. ತುಂಬ ರುಚಿಯಾಗಿರ್ತದೆ, ಮತ್ತು ಖಾರನೂ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಾಗಾಗಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಆ ನೀರಿರೋದನ್ನು ಪೂರ್ತಿ
ಅಂದರೆ ಗಾರ ಆಗೋ ತನಕನೂ ಕೂಡ ಬೇಯಿಸ್ಬೇಕು. ಇಲ್ಲಾಂತಂದರೆ ಸ್ವಲ್ಪ ನೀರು ಥರ ಇಟ್ಕೊಂಡು ಊಟ ಮಾಡುವಾಗೆಲ್ಲ ಅನ್ನಕ್ಕೂ ಕೂಡ ನೀರನ್ನು ಹಾಕೊಂಡು ಊಟ ಮಾಡಿದ್ರೆ ರುಚಿಯಾಗಿರ್ತದೆ. ನಾನು ಇವತ್ತು ಅನ್ನಕ್ಕೇನೋ ಅದು ಬೇಡ, ಪಲ್ಯದ ರೀತಿಯೇ ಇರಲಿ ಹೇಳಿ ನಾನು ನೀರನ್ನೆಲ್ಲ ಒಣಗಿಸಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಇಟ್ಕೊಂಡು ಜಾಸ್ತಿ ಎಲ್ಲ ಬೇಯಿಸಬಾರ್ದು, ಎಂತಕ್ಕಂದರೆ ತರಕಾರಿ ಎಳೆ ತೆಗೆದ್ರೇ ಬೇಗ ಕರಗೋಗ್ಬಿಡ್ತದೆ. ಹಾಗಾಗಿ ಹದ ಬೇಯಿಸ್ಕೊಂಡ್ರೆ ಸಾಕಾಯ್ತದೆ. ತುಂಬಾ ರುಚಿ, ನನಗಂತೂ ಈ ಪಲ್ಯ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇನ್ನು ಗೆಣಸೆಲ್ಲ ಹಿಟ್ಟೆಲ್ಲೊಂದು ಅಮ್ಮ ಹರ್ಕೊಂಡು ಬಂದರು. ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು. ಸೇಮ್ ದೋಸೆ ಹಿಟ್ಟು ನಾವು ಹೇಗೆ ಮಾಡ್ತೀವಿ ಅಂದರೆ ದೋಸೆ ಹಿಟ್ಟಿಗಾದರೆ ಅನ್ನ ಹಾಕ್ತಾರೆ ಕೆಲವೊಬ್ಬರು, ಅನ್ನ ಹಾಕಬಾರ್ದು, ಅಕ್ಕಿ ಮತ್ತು ಕಾಯನ್ನು ಹರ್ಕೊಂಡು ಅದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಬೆಲ್ಲ ಹಾಕೋದು. ಅಂದರೆ ಹಿಟ್ಟಿಗೆ ಸ್ವಲ್ಪ ಸಿಹಿ ಅಂಶ ಇದ್ರೇ ಚಲೋ ಆಯ್ತದೆ. ಆಮೇಲೆ ನಾವು ಅದಕ್ಕೆ ಹೂರಣ ಮಾಡುವಾಗೆಲ್ಲ ಹಾಕಿದ್ರು, ಆದರೂ ಕೂಡ ಈ ಕಣಕಕ್ಕೆ ಸ್ವಲ್ಪ ಏನು ಹೇಳಿ ಬೆಲ್ಲ ಹಾಕಿದ್ರೇ ರುಚಿ ಆಯ್ತದೆ. ನೀರು ಬೆಲ್ಲ ಹಾಕಿ ಎಲ್ಲನೂ ಚೆನ್ನಾಗಿ ಕರಡಿ ಇವಾಗ ಇದನ್ನು ನಾವು ಬಿಸಿ ಮಾಡಿದ್ರು. ಕೆಲವೊಬ್ಬರು ಈ ಅಕ್ಕಿಯನ್ನು ದಪ್ಪಗೇನೆ ಹರ್ಕೊಂಡು ಹಾಗೆಯೇ ಹಚ್ತಾರೆ. ನಾವು ಸ್ವಲ್ಪ ತೆಳುವಾಗಿ ಹರ್ಕೊಂಡು ಒಲೆ ಮೇಲೆ ಸ್ವಲ್ಪ ಹಿಟ್ಟನ್ನು ಕಾಸಿ ಗಟ್ಟಿ ಮಾಡ್ಕೊಂಡ್ರು. ಈ ಥರ ಮಾಡೋದು ನಾವು. ಎಲ್ಲ ರೀತಿಯೂ ಮಾಡಿದ್ದಾರೆ, ಆಮೇಲೆ ಕುಚ್ಚಲಕ್ಕಿಯಿಂದ ಮಾಡ್ತಾರೆ, ಹೀಗೆ ಸುಮಾರು ರೀತಿಯೆಲ್ಲ ಮಾಡ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಇರ್ತದೆ ಅಡುಗೆ ಎಲ್ಲನೂ. ಹಾಗಾಗಿ ನೀವೆಲ್ಲ ಹೇಗೆ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ ಆಯಿತಾ. ಈಗ ಇದನ್ನು ಕಾಯಿಸಬೇಕು, ಒಂದು 5 ನಿಮಿಷ ಕಾಯಿಸಿದ್ರೆ ಸಾಕು, ಮತ್ತು ಬಿಡಬಾರ್ದು ಕೈಯನ್ನು, ಈ ಥರ ತಿರುಗಿಸ್ತಾನೆ ಇರಬೇಕು. ಈಗ ತಿರ್ಸ್ತಾ ಇದ್ರೆ ನಂಗೆ ಎಂತ ಅನ್ನಿಸ್ತೆ ಗೊತ್ತಾ, ಇದು ರಾಗಿ ಮುದ್ದೆ ಎಲ್ಲ ಮಾಡ್ತಾರೆ ನೋಡಿ, ಅದೇ ರೀತಿ ಹಿಟ್ಟನ್ನು ತಿರ್ಗಿಸ್ಬೇಕಾಯ್ತದೆ. ಅಷ್ಟು ಗಟ್ಟಿ ಬರ್ತದೆ ಅದು ಕಡೆಗೆ ತಿರ್ಸಿ ಅಂದರೆ ಹಿಟ್ಟು ದಪ್ಪ ಆದಂಗೆ. ನಾನು ಹಿಟ್ಟನ್ನೆಲ್ಲ ಒಲೆ ಮೇಲೆ ಇಟ್ಕೊಟ್ಟೆ, ಅಮ್ಮ ಕಾಯಿಸ್ತೆ ಅಂತಂದರು. ಮತ್ತು ಅದು ಗಟ್ಟಿ ಬರ್ತದೆ, ಅದ್ರ ಹದ ಎಲ್ರಿಗೂ ಕೂಡ ಎಲ್ಲ ಗೊತ್ತಾಗೋದಿಲ್ಲ. ಹಾಗಾಗಿ ಅಮ್ಮ ಕಾಯಿಸ್ತಾರೆ. ನಾನು ಕಾಯ್ಸೋಕೆ ಹೋಗಿ ಏನಾದ್ರು ಫೇಲಾಗಿ ಮತ್ತು ಅದು ನನ್ನ ತಲೆ ಮೇಲೆ ಹೊತ್ಕೊಳ್ಳೋದು ಯಾರಿಗೆ ಬೇಕು ಅಮ್ಮಗೆ ಅದನ್ನು ಬಿಟ್ಕೊಟ್ಟು ಈಗ ನಾನು ಕಾಯೆಲ್ಲ ಕೆರೆಸಿಟ್ಟಿದ್ದೆ ನೋಡಿ. ಇದೀಗ ಗೆಣಸೆಲ್ಲದು ಹೂರಣ ಮಾಡೋಕ್ಕೆ ಒಂದು ಪಾತ್ರೆಗೆ ಹಾಕ್ತಿದ್ದೆ. ಈಗ ತೆಂಗಿನಕಾಯಿ 5 ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೆ. 5 ತೆಂಗಿನಕಾಯಿ ಹಾಕಿ ಅದಕ್ಕೆ 1 1/4 kg ಬೆಲ್ಲ ಹಾಕಿ ಇದನ್ನು ಕೂಡ ಸ್ವಲ್ಪ ಪಾಕ ಮಾಡ್ಕೋಬೇಕಾಯ್ತದೆ. ಅಷ್ಟೊತ್ತಿಗೆ ಅಮ್ಮಂದು ಇದು ಗೆಣಸೆಲ್ಲದು ಹಿಟ್ಟು ತಯಾರಾಯ್ತಾಯಿತ್ತು ನೋಡಿ. ಈ ಥರ ಉಂಡೆ ಈ ಥರ ಎಲ್ಲ ಆಗಿ ಅದು ಕಡೆಗೆ ಸರಿ ಆಯ್ತದೆ. ಹೀಗೆ ಹಿಂಗೆಲ್ಲ ಆಗೋಯ್ತು ಹೇಳಿ ತಲೆ ಬಿಸಿ ಮಾಡ್ಕೊಂಬಂದ್ಬೇಡ, ಕಡೆಗೆ ಅದು ಸರಿಯಾಗಿ ಬರ್ತದೆ. ಈ ಥರ ಕಾಯಿಸ್ಬೇಕು. ಈಗಂತೂ ಫುಲ್ ಟೈಟ್ ಬರ್ತದೆ, ತಿರ್ಸೋಕೆ ಆಗೋದಿಲ್ಲ ಅಷ್ಟು ಟೈಟು. ಆಯ್ತಲ್ಲ, ಅದಕ್ಕೆ ನೀ ಕೆಲ ಗಟ್ಟಿ ಗಿಡ್ಕೇಳ ಬಿಟ್ಟಿದ್ದೆ. ಸಾಕು ಮೇಲಿಸು, ಸರಿ ಆಯ್ತದ ಕಡೆಗೆ ಇಳಿಸಿದ ಮೇಲೆ ಸರಿ ಆಗೋದಿವ. ಓಕೆ, ಗುಟ್ಟಾಗಬೇಕು. ಇದಕ್ಕೆ ಕೆಜಿ ಕರಿ ಬೆಲ್ಲ ಅಲ್ಲ.
ಈಗ ಎಲ್ಲನೂ ಅಡುಗೆ ಎಲ್ಲ ಆಯಿತು ನಮ್ಮದು. ಲಾಸ್ಟಾಗಿ ಗೆಣಸೆಲ್ಲ ಒಂದು ಮಾಡೋದು, ಅದು ಇದಕ್ಕೇನೆ ಸುಮಾರು ಹೊತ್ತು ಬೇಕಾಯ್ತದೆ ಹೇಳಿ ನಾವು ಲಾಸ್ಟಲ್ಲಿ ಇಟ್ಕೊಂಡಿರು. ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲೆವೆಲ್ಲ ಒರೆಸ್ಕೊಂಡಾಯ್ತು. ಲವಂಗದ ಎಲೆ ಕಾಡಲ್ಲಿ ಸಿಗ್ತದೆ, ಅದನ್ನು ತಗೊಬಂದ್ಕೊಂಡು ಆ ಎಲೆ ಎಲ್ಲ ಚಂದ ಮಾಡಿ ಒರೆಸಿಟ್ಟಿದ್ದೆ ನಾನು. ಈಗ ನೋಡಿ ಹಿಟ್ಟೆಲ್ಲ ಕಾಯಿಸಿದ್ಮೇಲೆ ಅದು ಈ ಥರ ಗಟ್ಟಿ ಆಯ್ತದೆ. ಅಷ್ಟು ತೆಳುವಾಗಿರೋ ಹಿಟ್ಟು ಇಷ್ಟು ಗಟ್ಟಿ ಆಗಬೇಕು. ಇವಾಗ ಇದನ್ನು ಚೆನ್ನಾಗಿ ಈ ಥರ ತಿಕ್ಕಿ ನಾದ್ಕೊಳ್ಬೇಕು, ಚಪಾತಿ ಹಿಟ್ಟಿನ ಥರ ಅಲ್ಲ. ಆಮೇಲೆ ಸಣ್ಣ ಸಣ್ಣ ಉದ್ದನೆ ಉಂಡೆ ಮಾಡ್ಕೊಂಡು ಲಟ್ಟಿಸಿ ಎಣ್ಣೆ ಅಲ್ಲ ಸಾರಿ ಎಲೆ ಮೇಲೆ ಹಾಕೋದು. ಈ ಥರ ಸ್ವಲ್ಪ ಕೈಗೆ ಏನಾದ್ರು ಅಂಟು ಬಿಟ್ಟರೆ ಸ್ವಲ್ಪ ನೀರನ್ನು ತಾಗಿಸ್ಕೊಂಡಾಯ್ತು, ಮತ್ತು ಎಣ್ಣೆಯಲ್ಲಿ ಎಂತ ತಾಗಿಸ್ಕೊಳೋಗಿಲ್ಲ. ಕೈಗೆಲ್ಲ ಅಂಟಿತು ಅಂದರೆ ಸ್ವಲ್ಪ ನೀರು ತಾಗಿಸ್ಕೊಬಿಟ್ರೆ ಅದು ಸರಿ ಆಯ್ತದೆ. ನೋಡಿ ಒಂಥರ ಉಂಡೆ ಉಂಡೆ ಆಗಿರುವಂಥದ್ದೆಲ್ಲ ಈ ಥರ ತಿಕ್ಕಿದ್ರೆ ಚೆನ್ನಾಗಿ ಸ್ಮೂತ್ ಆಯ್ತದೆ ಹಿಟ್ಟು. ಈ ಥರ ಚೆನ್ನಾಗಿ ಮಾಡ್ಕೊಂಡು ಉಂಡೆ ಮಾಡ್ಕೋಬೇಕು ಸಣ್ಣ ಸಣ್ಣದು. ನೋಡಿ ಅಮ್ಮ ಈ ಥರ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನು ನಾನು ಲಟ್ಟಿಸೆಲ್ಲ ಎಲೆ ಮೇಲೆ ಹಾಕೊಡೋದೆಲ್ಲ ನನ್ನ ಕೆಲಸ. ಸೊ ನಮ್ಮದು ಎಲ್ಲ ಡಿವೈಡ್ ಆಗಿರ್ತದೆ ಎಲ್ಲ ಕೆಲಸದ ಡಿಪಾರ್ಟ್ಮೆಂಟ್ ಎಲ್ಲ. ಮತ್ತು ಬೇಕಂದ್ ಮರಿನೇ ಅಂತ ಬಿಚ್ಚೋಯ್ತು ಇಡ್ಬಿಡನಿಲ್ಲ ಅದ್ರಾಗೆ. ನಾಗರ ಪಂಚಮಿಗೆ ನಮ್ಮನೇಲಿ ಮಾಡಿದ್ದು 100 ಗೆಣಸೆಲೆ. ನಾನು 100 ಎಲೆ ತಂದಿದ್ದೆ, ಸರಿಯಾಗಿ 100 ಎಲೆದೇ ಈ ಥರ ರೊಟ್ಟಿ ಮಾಡಿರು. ಸೊ ಫಸ್ಟಲ್ಲಿ ನಾವು ಎಡೆಗೆ ಹಾಕೋಕೆ ಒಂದು ಸ್ವಲ್ಪ ಮಾಡ್ಕೊಂಡು ಆಮೇಲೆ ಕಡಿ ಮತ್ತು ಎಲ್ಲ ಒಟ್ಟಿಗೆ ಮಾಡ್ಕೊಂಡು ಬೇಯಿಸೋದಕ್ಕೆ ಇಟ್ಟರು.